Hello, all there. After going through the theory regarding the income from other sources, let's move on to the problem solving how to calculate the taxable income from other sources. So, we'll move on to the problems here. So, first problem, Sri Ranga, a resident of Bangalore, has earned the following incomes. You have to calculate the taxable income from other sources for the assessment year. So, this may come for 6 marks or 14 marks, or it may ask for both the sessions. May either 6 marks ಕೇಳ್ತಾರೆ ಅಥವಾ 14 marks ಕೇಳ್ತಾರೆ ಅಥವಾ ಎರಡಕ್ಕೂ ಬರೋ ಚಾನ್ಸಸ್ ಇದೆ. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಸೊ ದೀಸ್ ಸಿಂಪಲ್ ಪ್ರಾಬ್ಲಮ್ಸ್, ಇಂಡಿವಿಜುವಲ್ ಇನ್ಕಮ್ಸ್, ಸ್ಮಾಲ್ ಐಟಮ್ಸ್ನ ಕೊಟ್ಟರೆ ಅದು 6 ಮಾರ್ಕ್ಸಿಗೆ ಬರುತ್ತೆ. ಸೊ ಸದ್ಯಕ್ಕೆ 6 marks we will see on, and later on we will move to the 14 marks. So first problem, let us solve. Rent from plot of agricultural land in Sri Lanka. So this is related to ಯಾವ type of income ಅನ್ನೋದನ್ನು ಫಸ್ಟ್ we have to analyze. This is related to agricultural income. Agricultural income ಬಂದಾಗ ಫಸ್ಟು ನಾವು ವೆದರ್ ಇಟ್ ಈಸ್ ಫ್ರಮ್ ಇಂಡಿಯಾನ ಅಥವಾ ಔಟ್ಸೈಡ್ ಇಂಡಿಯಾನ ಅನ್ನೋದನ್ನು ಅನಲೈಸ್ ಮಾಡಬೇಕು. ಬಿಕಾಸ್ ಎನಿ ಇನ್ಕಮ್ ಅರೈಸಿಂಗ್ ಫ್ರಮ್ ಅಗ್ರಿಕಲ್ಚರಲ್ ಇನ್ಕಮ್ ರಿಲೇಟೆಡ್ ಟು ಆಕ್ಟಿವಿಟೀಸ್ ವಿಚ್ ಈಸ್ ಕ್ಯಾರಿಡ್ ಆನ್ ಇನ್ ಇಂಡಿಯಾ ಆಗಿದ್ರೆ ಅದು ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ಹೆನ್ಸ್ ಇಲ್ಲಿ ಶ್ರೀಲಂಕಾ ಆಗಿರೋದ್ರಿಂದ ಇಟ್ ಈಸ್ ಕಂಪ್ಲೀಟ್ಲಿ ಔಟ್ಸೈಡ್ ಇಂಡಿಯಾ ಆಗಿ ಅದು ಕಂಪ್ಲೀಟ್ಲಿ ಅದೇನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ಶ್ರೀರಂಗಮ್ ಬೀಯಿಂಗ್ ಎ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಗೇವ್ ಎ ಮ್ಯಾನೇಜರಲ್ ಅಡ್ವೈಸ್ ಟು ಎಂಟರ್ಪ್ರಿನರ್ಸ್ ಹೂ ಪೇಡ್ ಹಿಮ್ 7,50,000. ಹಿ ಈಸ್ ಜಸ್ಟ್ ಗಿವಿಂಗ್ ಎ ಅಡ್ವೈಸ್ ಹಿಯರ್. ಹಿ ಈಸ್ ನಾಟ್ ಆ್ಯಕ್ಟಿಂಗ್ ಆಸ್ ಅ ಎಂಪ್ಲಾಯರ್ ಅಥವಾ ಎಂಪ್ಲಾಯಿ ಎಲ್ಲ. ಹಿ ಈಸ್ ಜಸ್ಟ್ ಗಿವಿಂಗ್ ಎನ್ ಅಡ್ವೈಸ್. ಸೊ ಅಡ್ವೈಸರಿ ಫೀಸ್ ಅಂತ ತೊಗೊಂಡು ಇಟ್ ಕ್ಯಾನ್ ಬಿ ಟ್ರೀಟೆಡ್ ಅಂಡರ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ಸೊ ಹಿ ಓನ್ಸ್ ಎ ಕ್ವಾರಿ ಇನ್ ಬೆಳ್ಳಾರಿ ವಿಚ್ ಹಿ ಹ್ಯಾಸ್ ಲೆಟ್ ಔಟ್ ಆನ್ ಎ ರಾಯಲ್ಟಿ ಆಫ್ 60 per ton. During the previous year it is 9,000 stones of tons were raised. He spent 9,000 for collecting royalty. So ಇಲ್ಲಿ ಒಂದು ಇನ್ಕಮ್ ಬಂದು ರಾಯಲ್ಟಿ ಇನ್ಕಮ್ ಇದೆ, ಹಾಗೆ ಜೊತೆಗೆ ಎಕ್ಸ್ಪೆನ್ಸಸ್ ಕೂಡ ಇದೆ. ಸೊ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್ಸು ಪರ್ಟಿಕ್ಯುಲರ್ ಇನ್ಕಮ್ ಜೊತೆಗೇ ನಾವು ಡಿಡಕ್ಟ್ ಮಾಡಿಬಿಡ್ಬೇಕು. ಆ್ಯಂಡ್ ಹೆನ್ಸ್ ಇಲ್ಲಿ ಇನ್ಕಮ್ ಎಷ್ಟಿದೆ, ರಾಯಲ್ಟಿ 9,000 ಸ್ಟೋನ್ಸನ್ನು ಅವರು ರೈಸ್ ಮಾಡ್ತಾ ಇದ್ದಾರೆ ಟನ್ಸು. ಆದರೆ ಒಂದು ಟನ್ನಿಗೆ ಎಷ್ಟಿದೆ, 60. ಸೊ ಅದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. 9,000 ಇಂಟು 60. ಆಫ್ಟರ್ ದಟ್ ಎಕ್ಸ್ಪೆನ್ಸಸ್ ಇಸ್ ಟು ಬಿ ಡಿಡಕ್ಟೆಡ್ ಆನ್ ದಟ್ ಪರ್ಟಿಕ್ಯುಲರ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಲ್ಲಿ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ದ ಲಾಸ್ಟ್ ಇಸ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 1,600. ಎನಿ ಡಿವಿಡೆಂಡ್ ವಿಚ್ ಇಸ್ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟಿ is completely taxable here. We'll solve the problem. First SSC name ಹಾಕ್ಕೊಳ್ಳಿ, ಶ್ರೀರಂಗ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದು ಕಂಪ್ಲೀಟ್ ಹೆಡ್ಡಿಂಗ್ ಬರೀಬೇಕು. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 1920. ಇದನ್ನು ಕಂಪಲ್ಸರಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಇದನ್ನು ಸ್ಪೆಸಿಫೈ ಮಾಡಲೇಬೇಕು. ಫಾರ್ ದಿ ಫುಲ್ ಮಾರ್ಕ್ಸ್ ತೊಗೋಬೇಕಂತಂದರೆ ಹೆಡ್ಡಿಂಗ್ನ ಕಂಪ್ಲೀಟಾಗಿ ಬರಿಬೇಕಾಗುತ್ತೆ. ನೆಕ್ಸ್ಟು 1 by 1 ಐಟಮ್ಸ್ನ ಕನ್ಸಿಡರ್ ಮಾಡ್ತಾ ಬನ್ನಿ. ರೆಂಟ್ ಫ್ರಮ್ agricultural land in ಶ್ರೀಲಂಕಾ. ಇದು ಇಂಪಾರ್ಟೆಂಟು. ಇನ್ ಶ್ರೀಲಂಕಾ ಸ್ಪೆಸಿಫೈ ಮಾಡಿ ಬರಿಬೇಕು. ಸೊ 60,000. ನೆಕ್ಸ್ಟ್ ಬಂದು ಶ್ರೀರಂಗಮ್ ಬೀಯಿಂಗ್ ಎ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಅಲ್ಲೇನೋ ಅಡ್ವೈಸರಿ ಫೀಸ್ ಅಂತಿದೆ. ಸೊ ಹಾಗಾಗಿ ಅಡ್ವೈಸ್ ಕೊಟ್ಟಿದ್ದಾನೆ, ಅಡ್ವೈಸರಿ ಫೀಸ್ ಅಂತ ತೊಗೊಳ್ಳೋಣ. ಅಷ್ಟು ತುಂಬ ಬರೆಯೋದಕ್ಕಾಗಲ್ಲ. ಸೊ ಹಾಗಾಗಿ ಅಡ್ವೈಸರಿ ಫೀಸ್ ಅಂತ ತೊಗೊಳ್ತೀವಿ. 7,50,000. ನೆಕ್ಸ್ಟ್ ಹಿ ಓನ್ಸ್ ಎ ಕ್ವಾರಿ ಇನ್ ಬೆಳ್ಳಾರಿ ಔಟ್ ಆಫ್ ರಾಯಲ್ಟಿ ಅಂತಿದೆ. ಸೊ ಹಾಗಾಗಿ ರಾಯಲ್ಟಿ ಇನ್ಕಮ್ ಏನು ಬಂತು, 9,000 ಟನ್ಸ್ ಇಂಟು 1 ಟನ್ಸ್ಗೆ 60 ರೂಪೀಸನ್ನು ತೊಗೊಂಡಿದ್ದಾರೆ. ಸೊ ಅದನ್ನು ಕನ್ವರ್ಟ್ ಮಾಡಿದಾಗ ಇಟ್ ವಿಲ್ ಕಮ್ ಟು rupees 5,40,000 ಬರುತ್ತೆ. ಸೊ ಪರ್ಟಿಕ್ಯುಲರ್ ಇನ್ಕಮ್ ಜೊತೆಗೇ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ನೂ ಕೂಡ ಡಿಡಕ್ಟ್ ಮಾಡಿಬಿಡ್ಬೇಕು. ಸೊ ಹಾಗಾಗಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಈಸ್ 900. ಸೊ ಆಫ್ಟರ್ ಡಿಡಕ್ಟಿಂಗ್ ದಿಸ್ ದಿ ಅಮೌಂಟ್ ವಿಲ್ ಅರೈವ್ ಅಟ್ 5,39,100. ದಿ ಲಾಸ್ಟ್ ಈಸ್ ಡಿವಿಡೆಂಡ್ ಫ್ರಮ್ cooperative society. So any cooperative society's income is completely taxable, amounting to rupees 1,600. The total of all these will arrive at 13,50,700. So this will become taxable income from other sources. Income from other sources. As this is a small problem, ಈ ಥರದನ್ನ they will ask for 6 marks. So this is a format for computing the income from other sources. ಇಂಡಿವಿಜುವಲ್ ಐಟಮ್ಸ್ ಏನು ಅವ್ರ ಫಾರ್ಮ್ಯಾಟ್ ಪ್ರಕಾರ ಕೊಟ್ಟಿರ್ತಾರೆ 1 by 1 ಐಟಮ್ಸು. ಸೊ ಅದೇ ರೀತಿ ನಾವು ಕೂಡ 1 by 1 ಐಟಮ್ಸ್ನ ತೊಗೊಳ್ಳೋ. ಶಫಲ್ ಮಾಡೋದಕ್ಕೆ ಹೋಗಬೇಡಿ ಇದನ್ನು.
ಸೊ ಆ್ಯಸ್ ಪರ್ ಗಿವನ್ ಇದರಲ್ಲೇ ತೊಗೋಬೇಕಾಗುತ್ತೆ. ಅವ್ರು ಏನು ಕ್ವೆಶನ್ಸ್ ಕೊಟ್ಟಿದ್ದಾರೆ ಹಾಗೆ ಡೈರೆಕ್ಟಾಗಿ ನೀವು ಹಂಗೆ ತೊಗೋಬೇಕಾಗುತ್ತೆ, ಶಫಲ್ ಮಾಡೋಕ್ಕೆ ಹೋಗಬೇಡಿ ಆನ್ಸರ್ ಬರೀಬೇಕಾದ್ರೆ. ಸೊ ನೆಕ್ಸ್ಟ್ ಬಂದು ಮಿಸ್ಟರ್ ಪ್ರಶಾಂತ್. ಓಕೆ, ಪ್ರಾಬ್ಲಮ್ ನೋಡೋಣ ಫಸ್ಟು. ಮಿಸ್ಟರ್ ಪ್ರಶಾಂತ್ ಈಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಹಿ ಈಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. He has given the following particulars of his income for the financial year. Salary from Government of Karnataka. So as being he is working as a member of legislative assembly, MP ಅಥವಾ MLA ಅವ್ರದ್ದು ಏನಾದರೂ ಸ್ಯಾಲರಿ ಬಂದರೆ ಅದು ನಾವು ಎಂಪ್ಲಾಯಿ ರಿಲೇಷನ್ಶಿಪ್ ಇಲ್ಲದೆ ಇರೋದ್ರಿಂದ, ಬಿಕಾಸ್ ಅವನು ಸರ್ವಿಸ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾನೆ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಎಂಪ್ಲಾಯಿ ರಿಲೇಷನ್ಶಿಪ್ ಇಲ್ಲದೇ ಕೆಲಸ ಮಾಡೋದ್ರಿಂದ ಇಟ್ ವಿಲ್ ಕಮ್ ಅಂಡರ್ ಎನಿ ಸ್ಯಾಲರಿ ಫಾರ್ ದಿ MLA MPಸ್ಗೆ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಲ್ಲ ಟ್ಯಾಕ್ಸಬಲ್ ಮಾಡಬೇಕು. ಇನ್ಕಮ್ ಫ್ರಮ್ ಸ್ಯಾಲರಿ ಹೆಡಲ್ಲಿ ಇದನ್ನು ಟ್ಯಾಕ್ಸಬಲ್ ಮಾಡಬಾರ್ದು. ಸೊ ಸ್ಯಾಲರಿ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಕನ್ಸಿಡರ್ ಮಾಡಬೇಕು. ಪರ್ ಮಂತ್ ಇದೆ, ಸೊ ಇಂಟು 12 ಮಾಡೋದು ಇಲ್ಲಿ ಅವಶ್ಯಕತೆ ಇದೆ. ಡೈಲಿ ಅಲೋವೆನ್ಸಸ್, ಎಸ್, ಅಪಾರ್ಟ್ ಫ್ರಮ್ ಸ್ಯಾಲರಿ ಯಾವುದೇ ರೀತಿಯಾದ ಡೈಲಿ ಅಲೋವೆನ್ಸಸ್ ಗಿವನ್ ಫಾರ್ ದಿ MPs ಅಥವಾ MLAs ಅಥವಾ ಯಾರು ಈ ಪೊಲಿಟಿಕಲಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾದ ಅಲೋವೆನ್ಸಸ್ ಕೊಟ್ಟರೆ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಪರ್ಮಿಟ್. ಸೊ ಹಾಗಾಗಿ ಸ್ಯಾಲ್ರಿ ಮಾತ್ರ ತೊಗೊಳ್ಳಿ, ರಿಲೇಟೆಡ್ ಅಲೋವೆನ್ಸಸ್ ಏನೇ ಬಂದರೂ ಅದನ್ನು ಕಂಪ್ಲೀಟಾಗಿ ಎಕ್ಸಮ್ಟ್ ಮಾಡಿ ತೊಗೊಳ್ಳೋಣ. ಇಂಟ್ರೆಸ್ಟ್ ಆನ್ FD ವಿತ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಸ್. ಸೊ ಇಲ್ಲಿ ನಮಗೆ ಗ್ರಾಸ್ ಅಥವಾ ನೆಟ್ ಏನು ಕೊಟ್ಟಿರ್ತಾರೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅನಲೈಸಿಂಗ್ ದಿ ಆನ್ಸರ್. ಯಾಕೆ ಅಂತಂದರೆ ಗ್ರಾಸ್ ಅಂತ ಕೊಟ್ಟರೆ ಡೈರೆಕ್ಟ್ಲಿ ಇಟ್ ಈಸ್ ಟು ಬಿ ಕನ್ಸಿಡರ್ ಟು ದಿ ಔಟರ್ ಕಾಲಮ್. ನೆಟ್ ಅಂತ ಕೊಟ್ಟರೆ ನಾವಲ್ಲಿ ಅದನ್ನು ಸರ್ಟೈನ್ ಫಾರ್ಮುಲಾ ಅಪ್ಲೈ ಮಾಡಿ ನಾವೇ ಅದನ್ನು ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ನೋ ನೀಡ್ ವರಿ ಅಬೌಟ್ ದಿ ನೆಟ್ ರೈಟ್ ಹಿಯರ್, ಬಿಕಾಸ್ ನಾವಿಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ನೆಟ್ ಅಂತ ಕೊಟ್ಟಾಗ ಆ ಪ್ರಾಬ್ಲಮಲ್ಲಿ ನೋಡೋಣ. ಸದ್ಯಕ್ಕೆ ಗ್ರಾಸ್ ಅಂತ ಕೊಟ್ಟಾಗ ವಿ ವಿಲ್ ಟೇಕ್ ಇಟ್ ಟು ದಿ ಡೈರೆಕ್ಟ್ಲಿ ಔಟರ್ ಕಾಲಮ್. ರೆಂಟ್ ಫ್ರಮ್ HP ಇನ್ ಬ್ಯಾಂಗ್ಳೂರ್ ಪರ್ ಮಂತ್ ಇದೆ. ಆ್ಯಂಡ್ ಮೋರ್ ಓವರ್ ಅಂಡರ್ಲೈನ್ ಮಾಡ್ಕೊಳ್ಳಿ ಈ ವರ್ಡ್ ರೆಂಟ್ ಫ್ರಮ್ HP. ರೆಂಟ್ ಫ್ರಮ್ HP ಅಂತಿದ್ರೆ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ಫ್ರಮ್ ಸಬ್ಲೆಟ್ ಅಂತ ಕೊಟ್ಟಿದ್ರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಬರುತ್ತೆ. ಸೊ ರೆಂಟ್ ಫ್ರಮ್ ಸಬ್ಲೆಟ್ ಅದನ್ನು ಅನಲೈಸ್ ಮಾಡಬೇಕು. ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ. ಸೊ ಅನಲೈಸ್ ದಿ ವರ್ಡ್ ಹಿಯರ್. ಯಾವ ಕಂಪನಿ ಇದು ರಿಲೇಟೆಡ್ ಟು ಮಾರುತಿ ಸುಜುಕಿ. ಮಾರುತಿ ಸುಜುಕಿ ಈಸ್ ಅನ್ ಇಂಡಿಯನ್ ಕಂಪನಿ, ರೈಟ್, ಆ್ಯಂಡ್ ಹೆನ್ಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಆಗುತ್ತೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಆಸ್ ಅ ಡಿವಿಡೆಂಡ್ ಕಂಪನಿ, ಆ ಕಂಪನಿ ನೇಮನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಫಾರ್ ಇಲ್ಲಿ ಮಾರುತಿ ಸುಜುಕಿ ಈಸ್ ಅನ್ ಇಂಡಿಯನ್ ಕಂಪನಿ. ಎನಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಟ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಯಾವುದೇ ರೀತಿಯಾದ ಅಸೆಟ್ಸು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಇದನ್ನು ಲೆಟ್ ಔಟ್ ಮಾಡಿದರೆ ಇದನ್ನು ನಾವು ಯಾವುದೇ ರೀತಿಯಾದ ಬೇರೆ ಅದರ್ ಹೆಡ್ಸ್ ಆಫ್ ಇನ್ಕಮಲ್ಲಿ ಟ್ಯಾಕ್ಸಬಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ ಬರೀ ರೆಂಟನ್ನು ಮಾತ್ರ ರಿಲೇಟೆಡ್ ಟು ಹೌಸ್ ಅದೇನಾದರೂ ಲೆಟ್ ಔಟ್ ಮಾಡಿದರೆ ಮಾತ್ರ ತೊಗೊಳ್ತೀವಿ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬೇರೆ ಎಲ್ಲೂ ಬರದೇ ಇರೋದ್ರಿಂದ ಈ ಹೆಡ್ಡಲ್ಲೇ ಇದು ಟ್ಯಾಕ್ಸಬಲ್ ಆಗುತ್ತೆ. ಪರ್ ಮಂತ್ ಅಂದಿದೆ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಕನ್ವರ್ಟಿಂಗ್ ದಿಸ್. ಸೊ ಇದು ಕೂಡ ಸ್ಮಾಲ್ ಐಟಮ್ಸ್ ಆಫ್ ಇನ್ಕಮ್ಸ್ ಇಂಡಿವಿಜುವಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಿಸ್ ಮೇ ಆಲ್ಸೋ ಕಮ್ ಫಾರ್ ದಿ 6 marks. ಲೆಟ್ಸ್ ಮೂವ್ ಆನ್ ಟು ಸಾಲ್ವ್ ದಿ ಪ್ರಾಬ್ಲಮ್ ನಾವು. ಸ್ಯಾಲರಿ ಫಸ್ಟು ಸ್ಯಾಲರಿ ತಗೊಳ್ಳೋಣ. ಸ್ಯಾಲರಿ 55,000 ಇಂಟು 12 ತೊಗೋಬೇಕು, ಯಾಕಂದರೆ ಅಲ್ಲಿ ಸ್ಪೆಸಿಫೈ ಮಾಡಿದರೆ ದಟ್ ಈಸ್ ಪರ್ ಮಂತ್ ಅಂತ ಹೇಳಿ. ಸೊ ಹಾಗಾಗಿ ಪರ್ ಮಂತ್ ತೊಗೊಳ್ಳೋದು ಅವಶ್ಯಕತೆ ಇದೆ ಇಲ್ಲಿ. ಸೊ ಪರ್ ಮಂತ್ ಇಂಟು 12 ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ವಿ ಗೆಟ್ ದಿ ಅಮೌಂಟ್ 6,60,000. ಸೊ ನೆಕ್ಸ್ಟು ಬಂದು ಡಿಯರ್ನೆಸ್ ಅಲೋವೆನ್ಸ್ ಅಥವಾ ಡೈಲಿ ಅಲೋವೆನ್ಸ್ ಅಥವಾ ಯಾವುದೇ ರೀತಿಯಾದ ಅಲೋವೆನ್ಸಸ್ಸು. ಸದ್ಯಕ್ಕೆ ಇಲ್ಲಿ ಡೈಲಿ ಅಲೋವೆನ್ಸಸ್ ಇದೆ. ಯಾವುದೇ ರೀತಿಯಾದ ಅಲೋವೆನ್ಸಸ್ ಗಿವನ್ ಟು ದಿ MPs ಆ್ಯಂಡ್ MLAs ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಪರ್ವ್ಯೂ. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆನ್ FD. ಇಲ್ಲಿ ನಮಗೆ ಗ್ರಾಸಾ ನೆಟ್ಟಾ ಅನ್ನೋದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಇಫ್ ಇಟ್ ಈಸ್ ಸೆಡ್ ಆ್ಯಸ್ ಎ ಗ್ರಾಸ್, ಟೇಕ್ ಇಟ್ ಡೈರೆಕ್ಟ್ಲಿ ಇನ್ ಟು ದಿ ಔಟರ್ ಕಾಲಮ್. 77,000 ಗ್ರಾಸ್ ಅಂತ ಕೊಟ್ಟರೆ ನೀವು ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಫಾರ್ಮುಲಾಸ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ, ಇದನ್ನು ಔಟರ್ ಕಾಲಮ್ಗೆ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವಾಗ ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಟ್ಯಾಕ್ಸಬಲ್ ಮಾಡೋದು? ಇಫ್ ದ ರೆಂಟ್ ಈಸ್ ಫ್ರಮ್ HP ಅಂತ ಬಂದಾಗ ಇಲ್ಲಿ ಇಬ್ಬರೇ
ಪರ್ಸನ್ಸ್ ಬರ್ತಾರೆ. ಒಂದು ಓನರು, ಇನ್ ದ ಅದರ್ ಒನ್ ಈಸ್ ದಿ ಟೆನೆಂಟ್. ವೆನ್ ದೇರ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದಿ ಓನರ್ ಮತ್ತು ಟೆನೆಂಟ್ ಮಾತ್ರ ಅಲ್ಲಿ ಪರ್ಸನ್ಸ್ ಇದ್ದಾಗ ಸೊ ದಟ್ ವಿಲ್ ಬಿ ಟೇಕನ್ ಆಸ್ ಅ ರೆಂಟ್ ಫ್ರಮ್ HP ಅಂತ ಕರೀಬೋದು. ಹಾಗಾದರೆ ಸಬ್ಲೆಟ್ ಅಂತಂದ್ರೇನು? ಎನಿ ಸಬ್ಲೆಟ್ ವಿಲ್ ಕಮ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಹೌಸ್ ಪ್ರಾಪರ್ಟಿಲಿ ಬರೀ ರೆಂಟ್ ಲೆಟ್ಔಟ್ ಮಾಡಿದರೆ ಇಬ್ಬರು ಬರ್ತಾರೆ, ಓನರು ಟೆನೆಂಟಿಗೆ ಲೆಟ್ಔಟ್ ಮಾಡಿರ್ತಾನೆ, ಇಬ್ಬರೇ ಪಾರ್ಟೀಸ್. ಸಬ್ಲೆಟ್ ಅಂತಂದ್ರೇನು? ದೆರ್ ವಿಲ್ ಬಿ 3 ಪಾರ್ಟೀಸ್ ಇಯರ್. ಒನ್ ಈಸ್ ದಿ ಓನರ್, ಒನ್ ಈಸ್ ದಿ ಟೆನೆಂಟ್, ಒನ್ ಆ್ಯಂಡ್ ಟೆನೆಂಟ್ 2 ಆಗಿರ್ತಾನೆ. ಯಾಕೆ ಅಂತಂದರೆ ದಿ ಓನರು ಟೆನೆಂಟ್ಗೆ ಲೆಟ್ಔಟ್ ಮಾಡಿರ್ತಾನೆ, ಇವನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಬಳಸ್ಕೊಂಡು ಅಥವಾ ಅರ್ಧ ಇವನು ಬಳಸ್ಕೊಂಡು ಇನ್ನರ್ಧ ಬೇರೆಯವ್ರಿಗೆ ಬಾಡಿಗೆ ಕೊಡ್ಬೋದು, ಅಥವಾ ಕಂಪ್ಲೀಟಾಗಿ ಆ ಮನೇನ ಇವನೇ ಬೇರೆಯವ್ರಿಗೂ ಕೂಡ ಬಾಡಿಗೆ ಕೊಟ್ಟಿರ್ಬೋದು ಬಿಕಾಸ್ ಟು ಅರ್ನ್ ಮೋರ್ ಇನ್ಕಮ್. ಸೊ ಹಾಗಾಗಿ ಇಲ್ಲಿ 3 ಪಾರ್ಟೀಸ್ ಬರ್ತಾರೆ ಸಬ್ಲೆಟ್ ಮಾಡಬೇಕಾದ್ರೆ. ಸೊ ಓನರು, ಟೆನೆಂಟ್ 1, ಟೆನೆಂಟ್ 2. ಯಾವಾಗ 3 ಪಾರ್ಟೀಸ್ ಬರ್ತಾಗ ಅಲ್ಲಿ ಸಬ್ಲೆಟ್ ಅನ್ನೋ ವರ್ಡ್ ಬಂದಾಗ ಸೊ ದೇರ್ ವಿಲ್ ಬಿ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಓನರ್ ಮತ್ತು ಟೆನೆಂಟ್ 2 ಇರಲ್ಲ, ಮಧ್ಯದಲ್ಲಿ ಟೆನೆಂಟ್ 1 ಇರ್ತಾನೆ. ಸೊ ಹಾಗಾಗಿ ಸಬ್ಲೆಟ್ ವಿಲ್ ಆಲ್ವೇಸ್ ಬಿ ಟ್ಯಾಕ್ಸಬಲ್ ಅಂಡರ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಬರೀ ರೆಂಟ್ ಮಾತ್ರ ಇದೆ, ಸಬ್ಲೆಟ್ ಅಲ್ಲ. ರೆಂಟ್ ಫ್ರಮ್ HP ಎಲ್ಲೂ ಕೂಡ ನಮಗೆ ಸಬ್ಲೆಟ್ ಅನ್ನೋ ವರ್ಡ್ ಸ್ಪೆಸಿಫೈ ಮಾಡಿಲ್ಲ ಅವರು. ಸೊ ಹಾಗಾಗಿ ರೆಂಟ್ ಫ್ರಮ್ HP ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓನ್ಲಿ ಬಟ್ ನಾಟ್ ಅಂಡರ್ ದಿಸ್ ಹೆಡ್. ನೆಕ್ಸ್ಟ್ ಬಂದು ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ. ಸೊ ಬ್ರ್ಯಾಕೆಟಲ್ಲಿ ಇಂಡಿಯನ್ ಕಂಪನಿ ಅಂತ ಸ್ಪೆಸಿಫೈ ಮಾಡಿ ಬಿಕಾಸ್ ಮಾರುತಿ ಸುಜುಕಿ ಅನ್ನೋದನ್ನು ಕೊಟ್ಟಿದ್ದಾರೆ, ವಿಚ್ ವಿಲ್ ಬಿ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಸೊ ನೆಕ್ಸ್ಟ್ ಬಂದು ಡಿವಿಡೆಂಡ್ ಫ್ರಮ್ ಕೋಆಪ್ರೇಟಿವ್ ಸೊಸೈಟಿ, ಇದು ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ನೆಕ್ಸ್ಟು ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಔಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಸೊ ವಿಚ್ ಈಸ್ ರಿಲೇಟೆಡ್ ಟು ಲೆಟ್ಟಿಂಗ್ ಔಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಯಾವುದೇ ರೀತಿಯಾದ ಆ್ಯಸೆಟ್ಸು ವಿಲ್ ಕಮ್ ಅಂಡರ್ ದಿಸ್ ಹೆಡ್. 24,000 ಇಂಟು ಪರ್ ಮಂತ್ ಇರೋದ್ರಿಂದ ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳಿ, 2,88,000 ಬರುತ್ತೆ. ಅಷ್ಟೇ ಸದ್ಯಕ್ಕೆ ಅಷ್ಟೇ ಇನ್ಕಮ್ಸ್ ಇರೋದು. ಸೊ ಟೋಟಲ್ ಆಫ್ ಆಲ್ ದೀಸ್ ಇನ್ಕಮ್ಸ್ ವಿಲ್ ಕಮ್ ಟು rupees 10,29,800. So this is the taxable income from other sources. So let's move on to the third problem. Mr. R submits the following particulars of his income from other sources. So idu compared to the other previous 2 problems, this is a bit big problems ಅಂತಲೇ ಹೇಳ್ಬೋದು. ಸೊ ಈ ಥರದ ಪ್ರಾಬ್ಲಮ್ ಮೋರ್ ಇನ್ಕಮ್ಸನ್ನು ಕೊಟ್ಟಾಗ ಇಟ್ ವಿಲ್ ಕಮ್ ಫಾರ್ 14 marks. So next, Mr. R submits the following particulars of his income from the other sources. Take one by one items. Royalty from books written 40,000 ಇದೆ. ಸೊ 40,000 ಬಟ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಇನ್ಕಮ್ಸ್ ಜೊತೆಗೆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ನ ಕೊಟ್ಟಾಗ ಅಲ್ಲಲ್ಲೇ ಆ ಇನ್ಕಮ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೇ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡಿ. ಸೊ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಇಸ್ 4,000 ಹಿಯರ್, ಅದನ್ನು ಡಿಡಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ FD ಇನ್ ಬ್ಯಾಂಕ್. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಅವ್ರು ಏನು ಹೇಳಿದ್ದಾರೆ, ಗ್ರಾಸು ಅಥವಾ ನೆಟ್ ಏನು ಹೇಳಿದ್ದಾರೆ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಗ್ರಾಸ್ ಅಂತ ಕೊಟ್ಟಿದ್ರೆ ಆ್ಯಸ್ ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಡೈರೆಕ್ಟಾಗಿ ಔಟರ್ ಕಾಲಮ್ ತೊಗೊಳ್ತೀವಿ. ನೆಟ್ ಅಂತ ಕೊಟ್ಟಿದ್ರೆ ಮಾತ್ರ ವಿ ನೀಡ್ ಟು ಕನ್ವರ್ಟ್ ಇಂಟು ನಾವೇ ಗ್ರಾಸ್ ಆಗಿ ಅದನ್ನು ಕನ್ವರ್ಟ್ ಮಾಡಬೇಕು. ಸೊ ನೀ ನಾಟ್ ಟು ವರಿ ಅಬೌಟ್ ದಿಸ್ ಇಯರ್, ಟೇಕ್ ಇಟ್ ಡೈರೆಕ್ಟ್ಲಿ. ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗವರ್ನಮೆಂಟ್ ಆಫ್ ಕರ್ನಾಟಕ ಆ್ಯನ್ಯುವಲಿ 48,000. ಸರಿ, ದರ್ ಈಸ್ ಎ ಸ್ಮಾಲ್ 48,000ಅಲ್ಲಿ ಒಂದು ಸ್ಮಾಲ್ ಸೆಪ್ರೇಟ್ ಕ್ಯಾಲ್ಕುಲೇಷನ್ ಇದೆ, ವಿಚ್ ಐ ಲೆಟ್ ಯು ನೋ ವಿಲ್ ಕ್ಯಾಲ್ಕುಲೇಟಿಂಗ್ ದಿ ಸೊಲ್ಯೂಷನ್. ನೆಕ್ಸ್ಟ್ ಒಂದು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಬ್ರ್ಯಾಕೆಟಲ್ಲಿ ಏನು ಹೇಳ್ತಾ ಇದ್ದಾರೆ, ನೆಟ್ ಅಂತ ಕೊಟ್ಟಿದ್ದಾರೆ. ಎಸ್, ವೆನ್ ಎವರ್ ದೇ ಹ್ಯಾವ್ ಸ್ಪೆಸಿಫಿಕಲಿ ಗಿವನ್ ಆಸ್ ಅ ನೆಟ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಗ್ರಾಸ್. ನೆಟ್ ಅಂದರೆ ಫೈನಲ್ ಅಮೌಂಟು, ದಟ್ ಈಸ್ ಆಫ್ಟರ್ ಡಿಡಕ್ಟಿಂಗ್ ದಿ TDS. ಸೊ ಇಲ್ಲಿ ಎಷ್ಟು ಡಿಡಕ್ಟ್ ಮಾಡಿದ್ದಾರೆ TDS, ಬಂದಿರೋವಂಥ ಇನ್ಕಮಲ್ಲಿ ಎಷ್ಟು % ಡಿಡಕ್ಟ್ ಮಾಡಿದ್ದಾರೆ, ಎಷ್ಟನ್ನು ನಾನು ಗೌರ್ಮೆಂಟಿಗೆ ಕಟ್ಟಿದ್ದೀನಿ ಅನ್ನೋ ಕೂಡ ಒಬ್ಬ ಇಂಡಿವಿಜುವಲ್ ಅದನ್ನು ಫೈಲ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಎಷ್ಟು TDS ಯಾವ ಪರ್ಸೆಂಟೇಜಲ್ಲಿ ಡಿಡಕ್ಟ್ ಮಾಡಿದ್ದಾನೆ, ಗ್ರಾಸ್ ಅಮೌಂಟ್ ಇದ್ದಿದ್ದೆಷ್ಟು ಅಂದರೆ ಬಂದಿದ್ದೆಷ್ಟು, ಅವನಿಗೆ ಆಫ್ಟರ್ ಡಿಡಕ್ಟ್ ಮಾಡಿದ್ದು TDS, ದಟ್ ಈಸ್ TDS ಎಷ್ಟು, ಅದಾದಮೇಲೆ ಫೈನಲ್ ಅಮೌಂಟ್ ಇವನಿಗೆ ಬಂದಿರೋವಂಥದ್ದು ಎಷ್ಟು, ಇದನ್ನು ತೋರಿಸೋದಕ್ಕೋಸ್ಕರ ನೆಟ್ಟನ್ನು ನಾವು ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ TDSನ ಡಿಡಕ್ಟ್ ಮಾಡಿರೋದು ಎಷ್ಟು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಕನ್ವರ್ಟ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಆಫ್ ಹೌಸ್. ಎಸ್, ಇದನ್ನು ಸ್ಪೆಸಿಫಿಕಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಬ್ಲೆಟ್ಟಿಂಗ್ ಇಂಪಾರ್ಟೆಂಟು. ಯಾವುದೇ ರೀತಿಯಾದ ಸಬ್ಲೆಟ್ಟಿಂಗ್ ಆಫ್ ಹೌಸ್ ವಿಲ್ ಕಮ್ ಡೆಫಿನೆಟ್ಲಿ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಓನ್ಲಿ. ಹೌಸ್ ಈಸ್ 3,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ನೆಸೆಸರಿ ಟು ಬಿ ಕನ್ವರ್ಟೆಡ್ ಇಂಟು 12. ರೆಂಟ್ ಪೇಯ್ಡ್ ಟು ದಿ ಓನರ್ ಈಸ್ 2,000 ಮತ್ತು ರಿಪೇರ್ ಎಕ್ಸ್ಪೆನ್ಸಸ್ ಈಸ್ 400. ಸೊ ಇಲ್ಲಿ ರೆಂಟ್ ಪೇಯ್ಡ್ ಈಸ್ 2,000. ಸಬ್ಲೆಟ್
ಮಾಡ್ತಾ ಇರೋದೆಷ್ಟು 3000, ಆದರೆ ಅವಳು ಪೇಮೆಂಟ್ ಮಾಡ್ತಾ ಇರೋದೆಷ್ಟು ಬರೀ 2000 ಮಾತ್ರ. ಸೊ ಹಾಗಾಗಿ ಯಾವುದೇ ರೀತಿಯಾದ ರೆಂಟು ವಿಚ್ ಈಸ್ ಪೇಯ್ಡ್ ಇನ್ ಮಂತ್ಲಿ ಆಗಿರೋದ್ರಿಂದ, ಸೊ ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿಲ್ಲ ಅಂತ ಡೈರೆಕ್ಟಾಗಿ ಹಾಕೋಬೇಡಿ. ಸೊ ಮಂತ್ಲಿ ಈಸ್ ಆಲ್ಸೋ ಪೇಮೆಂಟ್ ಮಾಡ್ತಾರೆ, ರೆಂಟನ್ನು ಮಂತ್ಲಿ ಪೇಮೆಂಟ್ ಮಾಡೋದ್ರಿಂದ ನಾವು ಇದನ್ನು ಇಂಟು 12 ಅಂತಲೇ ಹಾಕ್ಕೊಳ್ತೀವಿ. ಆ್ಯಂಡ್ ಮೋರ್ ಓವರ್ ಇದೇ ರೆಂಟನ್ನೇ 3000 ಕೊಡೋದ್ರ ಬದಲು ಅವ್ರು ಏನು ಮಾಡ್ತಾ ಇದ್ದಾರೆ, ಓನರ್ಗೆ ಟೆನೆಂಟ್ 2 ಇಂದ 3000 ಈಸ್ಕೊಳ್ತಾ ಇದ್ದಾರೆ. ಆ ಟೆನೆಂಟ್ 1 ಡೈರೆಕ್ಟಾಗಿ ಓನರ್ಗೆ 2000 ಮಾತ್ರ ಕೊಡ್ತಾ ಇದ್ದಾನೆ. ಸೊ 1000 ಅವನು ಇನ್ಕಮ್ ಅಂತ ಇಟ್ಕೊಂಡು ಇನ್ನು 2000 ಪರ್ ಮಂತನ್ನ ಕೊಡ್ತಾ ಇದ್ದಾರೆ. ಪರ್ ಮಂತ್ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ರಿಪೇರ್ ಎಕ್ಸ್ಪೆನ್ಸಸ್ನ ತೊಗೋಬೇಕು. ಇಲ್ಲಿ ಪರ್ ಮಂತ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ರಿಪೇರ್ಸನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅನಲೈಸ್ ಮಾಡೋಕ್ಕೆ ಬಂದಾಗ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಪದೇ ಪದೇ ರೆಕರಿಂಗ್ ಆಗೋದಿಲ್ಲ, ಇಟ್ ಈಸ್ ಅ ನಾನ್ ರೆಕರಿಂಗ್ ಇನ್ ನೇಚರ್ ಆಗುತ್ತೆ. ಸೊ ಹಾಗಾಗಿ ಸೊ ಟೇಕ್ ಇಟ್ ಆಸ್ ಅ ಡೈರೆಕ್ಟ್ಲಿ. ಕ್ಯಾಶ್ ವರ್ತ್ 90,000 ವಾಸ್ ಫೌಂಡ್ ಇನ್ ದಿ ಪ್ರೈವೇಟ್ ಲಾಕರ್, ದಿ ಸೋರ್ಸ್ ಆಫ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ ಬೈ ಹಿಮ್. ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕಾಗುತ್ತೆ. ಈ ಕ್ಯಾಶ್ ಎಲ್ಲಿಂದ ಬಂತು ಲಾಕರಲ್ಲಿ ಅಂತಂದಾಗ ಇಟ್ ಈಸ್ ನಾಟ್ ಎಕ್ಸ್ಪ್ಲೇನ್ಡ್ ಬೈ ಹಿಮ್, ಎಲ್ಲಿಂದ ಬಂತು ಆ ಸೋರ್ಸಸ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಅನ್ಎಕ್ಸ್ಪ್ಲೈನ್ಡ್ ಅಥವಾ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪ್ಲೈನ್ಡ್ ಅಥವಾ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ತೊಗೊಳ್ಳಿ. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ 1,50,000. ಅಗೇನ್ ಇಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನೆಸೆಸರಿ ಟು ಬಿ ಕನ್ವರ್ಟೆಡ್ ಇಂಟು ಗ್ರಾಸ್. ಅಪ್ಲೈ ಮಾಡಬೇಕು ಫಾರ್ಮುಲಾ, ಇದು ನೆನಪಿರಲಿ. ಪರ್ಚೇಸ್ ಆಫ್ ಲಾಟ್ರಿ 150. ಹಿಯರ್ ಆ್ಯಸ್ ಪರ್ ದಿ ರೂಲ್ಸ್ ಗಿವನ್ ಬೈ ದಿ ಕ್ಯಾಲ್ಕುಲೇಟಿಂಗ್ ಈ ಕ್ಯಾಶುವಲ್ ಇನ್ಕಮ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ವಿ ಹ್ಯಾವ್ ಟು ಅನಲೈಸ್ ದಟ್ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಕ್ಯಾಶುವಲ್ ಇನ್ಕಮ್ಸ್ ಮಸ್ಟ್ ನಾಟ್ ಬಿ ಡಿಡಕ್ಟೆಡ್. ಅಪಾರ್ಟ್ ಫ್ರಮ್ ದಿಸ್ ಬೇರೆ ತೊಗೊಳ್ತೀವಿ, ರಾಯಲ್ಟಿ ತೊಗೊಳ್ತೀವಿ, ರೆಂಟ್ ಎಕ್ಸ್ಪೆನ್ಸಸ್ನ ತೊಗೊಳ್ತೀವಿ, ಬೇರೆ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್ನ ಪರ್ಟಿಕ್ಯುಲರ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಡಕ್ಟ್ ಮಾಡ್ತೀವಿ, ಬಟ್ ನಾಟ್ ಅಂಡರ್ ದಿ ಕೇಸ್ ಆಫ್ ಕ್ಯಾಶುವಲ್ ಇನ್ಕಮ್ಸ್ ಆಸ್ ಪರ್ ದಿ ರೂಲ್ಸ್ ಗಿವನ್ ಅಪ್ ಬೈ ದಿ IT ಡಿಪಾರ್ಟ್ಮೆಂಟ್. ದ ಲಾಸ್ಟ್ ಈಸ್ ರೆಮ್ಯುನರೇಷನ್ ಫ್ರಮ್ ಅನ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಅ ಮ್ಯಾಗಝಿನ್ ಇಸ್ 4,000 ವಿಚ್ ಇಸ್ ಟ್ಯಾಕ್ಸಬಲ್. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಆಗಿರ್ಬೋದು, ಅಥವಾ ಎಕ್ಸಾಮಿನರ್ಸ್ ರೆಮ್ಯುನರೇಷನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ರೆಮ್ಯುನರೇಷನ್ಸ್ ಎಕ್ಸ್ಟ್ರಾ ಇನ್ಕಮ್ ಆಗಿ ಅವನು ಅರೈವ್ ಮಾಡಿದ್ರೆ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ಥರ್ಡ್ ಪ್ರಾಬ್ಲಮ್, assessee's name is Mr. R. Computation of taxable income from other sources heading ಹಾಕೋಬೇಕು. ಸೊ later on we'll start up with the solving problem. A royalty received by Bix return is 40,000. ಇನ್ನರ್ ಕಾಲಮ್ ಹಾಕೊಳ್ಳಿ, ಬಿಕಾಸ್ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಇದೆ. ಆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ನ ಅಲ್ಲೇ ಡಿಡಕ್ಟ್ ಮಾಡಿದಾಗ ವಿ ವಿಲ್ ಕಮ್ ಟು ₹36,000. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್ ಇನ್ ಬ್ಯಾಂಕ್. ಬ್ರ್ಯಾಕೆಟಲ್ಲಿ ಆ ಗ್ರಾಸ್ ಅನ್ನೋದನ್ನು ಸ್ಪೆಸಿಫೈ ಮಾಡಿ, ಯಾಕೆ ಅಂತಂದರೆ ವೆರೆವರ್ ಗ್ರಾಸ್ ಅಂತ ಕೊಟ್ಟಿರೋದು ಅದನ್ನು ನಾವು ಡೈರೆಕ್ಟಾಗಿ ಔಟ್ರ್ ಕಾಲಮ್ಗೆ ತೊಗೊಳ್ತೀವಿ, ನೀಡ್ ನಾಟ್ ಟು ಕನ್ವರ್ಟ್ ಇಟ್. ಸೊ ಅವರೇ ಗ್ರಾಸ್ ಅಂತ ಕೊಟ್ಟಿದ್ರೆ ನಾವು ಕನ್ವರ್ಟ್ ಮಾಡಿದಾಗಲೂ ನಮಗೆ ಗ್ರಾಸ್ ಅಮೌಂಟೇ ಸಿಗೋದ್ರಿಂದ ಸೊ ಇಟ್ ಈಸ್ ಆಲ್ರೆಡಿ ಬೀನ್ ಕನ್ವರ್ಟೆಡ್, ಅವರೇ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಫ್ಯಾಮಿಲಿ ಪೆನ್ಷನ್. ಎಸ್, ಇದನ್ನು ನಾವು ಡೈರೆಕ್ಟಾಗಿ ತೊಗೊಳೋದಕ್ಕಾಗಲ್ಲ, ಔಟ್ರ್ ಕಾಲಮಲ್ಲಿ ಇನ್ನರ್ ಕಾಲಮ್ ತೊಗೊಳ್ಳಿ. ಇದರಲ್ಲಿ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ, ಅದನ್ನು ಫಾರ್ಮ್ಯಾಟನ್ನು ಫಾಲೋಅಪ್ ಮಾಡಲೇಬೇಕಾಗುತ್ತೆ. ಫ್ಯಾಮಿಲಿ ಪೆನ್ಷನ್ ಇನ್ನರ್ ಕಾಲಮ್ ಹಾಕೊಳ್ಳಿ 48,000 ಲೆಸ್ 1/3 ಆಫ್ ಫ್ಯಾಮಿಲಿ ಪೆನ್ಷನ್, ದಟ್ ಈಸ್ 1/3 ಆಫ್ 48,000 16,000 ಬರುತ್ತೆ. ಆರ್ ಸ್ಟ್ಯಾಂಡರ್ಡ್ ಪ್ರಿಸ್ಕ್ರೈಬ್ಡ್ ಅಮೌಂಟ್ ಆ್ಯಸ್ ಪರ್ IT ಆ್ಯಕ್ಟ್ 15,000. ಇದು ಸ್ಟ್ಯಾಂಡರ್ಡ್ ಅಮೌಂಟು 15,000. ವಿಚ್ ಎವರ್ ಈಸ್ ಲೆಸ್ನ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. 15,000 ತಗೊಳ್ಳಿ, ಅದನ್ನು ಗಿವನ್ 48,000ಇಂದ ಡಿಡಕ್ಟ್ ಮಾಡಿದಾಗ ಅಮೌಂಟ್ ಔಟ್ರ್ ಕಾಲಮ್ ತೊಗೋಬೇಕಾಗಿರೋದು 33,000. ನೆಕ್ಸ್ಟ್ ಬಂದು ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ಎಸ್, ಇಲ್ಲಿ ಬ್ರ್ಯಾಕೆಟಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ನೆಟ್ ಅಂತ ಕೊಟ್ಟಿದ್ದಾರೆ. ಯಾವಾಗ ನೆಟ್ ಅಂತ ಕೊಟ್ಟಿದ್ದಾರೆ, ಇಟ್ ಈಸ್ ನೆಸೆಸರಿಲಿ ಅಪ್ಲೈ ದಿ ಫಾರ್ಮುಲಾ ಆ್ಯಂಡ್ ಕನ್ವರ್ಟ್ ಇಟ್ ಇನ್ ಟು ದಿ ಗ್ರಾಸ್. ಹೇಗೆ ಕನ್ವರ್ಟ್ ಮಾಡೋದು ಅಂತಂದರೆ, ಗಿವನ್ ಅಮೌಂಟ್ ಎಷ್ಟು 70,000 ಇಂಟು 100 ಡಿವೈಡೆಡ್ ಬೈ 70. ಈ 70 ಹೇಗೆ ಬಂತು ಅಂತಂದರೆ, ಇರೋವಂಥ 100% ಅಮೌಂಟಲ್ಲಿ ನಮಗೆ 30% TDS ಅವರು ಡಿಡಕ್ಟ್ ಮಾಡಿನೇ ನಮಗೆ ಕ್ಯಾಶುವಲ್ ಇನ್ಕಮ್ಸ್ ಕೈಗೆ ಕೊಡೋದು ಅವರು. ಸೊ 30% ತೆಗೆದುಬಿಟ್ಟಾಗ ನಮ್ಮ ಹತ್ರ ಇನ್ನೂ ಸಿಕ್ಕಿದೆಷ್ಟು 70% ಮಾತ್ರ. ಹಾಗಾದರೆ ಈ 30% ಎಷ್ಟು ಡಿಡಕ್ಟ್ ಮಾಡಿದ್ದಾರೆ ಅಮೌಂಟ್ ಅನ್ನೋದನ್ನು ಇಲ್ಲಿ ಅವನು ತೋರಿಸ್ಬೇಕಾಗುತ್ತೆ. ಸೊ ಇವ್ರ ಹತ್ರ ಇರೋದು 70% ಮಾತ್ರ. ಸೊ ಹಾಗಾಗಿ 70,000 ಇಂಟು 100 ಡಿವೈಡೆಡ್ ಬೈ 70 ಮಾಡಿದಾಗ ಇಟ್ ವಿಲ್ ಕಮ್ ಟು ₹1 lakh. ಸೊ 1 lakh. ಹಾಗಾದರೆ ಇಲ್ಲಿ 30,000 ಏನು ಮಾಡಿದ್ದಾರೆ ಅವರು, TDS, ದಟ್ ಈಸ್ 30% TDS ಆಗಿ ಅವರು ಡಿಡಕ್ಟ್ ಮಾಡಿದ್ದಾರೆ.
ಇದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ನೋ ನೀಡ್ ಟು ಸ್ಪೆಸಿಫಿಕಲಿ ರಿಟರ್ನ್ ಆನ್ ದಿಸ್. ಇದನ್ನು ಮಾತ್ರ ಬರೀರಿ. ಈ ಕ್ಯಾಲ್ಕುಲೇಟ್ ಮಾಡಿರೋವಂಥ ಫಾರ್ಮುಲಾ ಔಟರ್ ಕಾಲಮಲ್ಲಿ ಹಾಕಿರೋಂಥ ಅಮೌಂಟು. ಈ 30% ಏನಾಯಿತು ಅಂದರೆ ಟಿ ಡಿ ಎಸ್ಸು ಹಿಡಿದಿದ್ದಾನೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದು ರೆಂಟ್ ಫ್ರಮ್ ಸಬ್ಲೆಟ್ ಅಂತಲೇ ಸ್ಪೆಸಿಫಿಕ್ಕಾಗಲಿ ನೀವು ಕೂಡ ಬರಿಬೇಕು ಇದನ್ನು. ನೆಕ್ಸ್ಟು ಇದ್ರದ್ದು 3000 ಪರ್ ಮಂತ್ ಅಂತಿರೋದ್ರಿಂದ ಇಂಟು 12 ಮಾಡಿ ದಿ ಅಮೌಂಟ್ ರುಪೀಸ್ ಈಸ್ 36,000 ಮೈನಸ್ ಯಾವುದೇ ರೀತಿಯಾದ ರೆಂಟ್ ಪೇಯ್ಡ್. ಸೊ ಇಲ್ಲಿ ನೀವು ನೋಡಿ, ರೆಂಟ್ ಫ್ರಮ್ ಈಸ್ ಅನ್ ಇನ್ಕಮ್, ರೆಂಟ್ ಪೇಯ್ಡ್ ಅಂದ್ರೇನು ಎಕ್ಸ್ಪೆನ್ಸಸ್, ಅಗೇನ್ ರಿಪೇರ್ ಎಕ್ಸ್ಪೆನ್ಸಸ್ ಅವರೇ ಕೊಟ್ಟಿದ್ದಾರೆ. ಸೊ ಫ್ರಮ್ ಅಂದರೆ ಇನ್ಕಮ್ ಆಗುತ್ತೆ. ಸೊ ಆ ಇನ್ಕಮನ್ನು ನಾವು ರೆಂಟ್ ಫ್ರಮ್ ಅಂತ ತೊಗೊಂಡು ಅದರಿಂದ ಬಂದಿರೋವಂಥ ಎಕ್ಸ್ಪೆನ್ಸಸ್ನ ಅಲ್ಲೇ ಡಿಡಕ್ಟ್ ಮಾಡಬೇಕು. ಸೊ 2000 ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಇಲ್ಲಿ ಇನ್ಕಮ್ ಕೂಡ ನಾವು ಮಂತ್ಲಿ ಇಸ್ಕೊಳ್ತಾ ಇದ್ದೀವಿ, ಹಾಗಾಗಿ ಎಕ್ಸ್ಪೆನ್ಸಸ್ ಆನ್ ರೆಂಟ್ ಈಸ್ ಆಲ್ಸೋ ಮಂತ್ಲಿ ಪೇಯ್ಡ್ ಆ್ಯಂಡ್ ಮೋರ್ ಓವರ್ ರೆಂಟನ್ನು ಮಂತ್ಲಿನೇ ನಾವು ಪೇಮೆಂಟ್ ಮಾಡೋದು. ಸೊ 2000 ಇಂಟು 12 24,000 ಮೈನಸ್ ಅಗೇನ್ ಒನ್ ಮೋರ್ ಎಕ್ಸ್ಪೆನ್ಸಸ್ ಇಸ್ ದೇರ್, ರಿಪೇರ್ ಎಕ್ಸ್ಪೆನ್ಸಸ್ ಅಂತಿದೆ. ಸೊ ಅದನ್ನು ನಾವು 400 ಡೈರೆಕ್ಟಾಗಿ ತೊಗೊಳ್ತೀವಿ ಬಿಕಾಸ್ ಇಟ್ ಈಸ್ ಅ ನಾನ್ ರೆಕರಿಂಗ್ ಎಕ್ಸ್ಪೆಂಡಿಚರ್. ಸೊ ಹಾಗಾಗಿ ಪರ್ ಮಂತ್ ಅಂತ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆಫ್ಟರ್ ಅಡ್ಜಸ್ಟಿಂಗ್ ಆಲ್ ದೀಸ್ ಐಟಮ್ಸ್ ದಿ ಅಮೌಂಟ್ ಕಮ್ಸ್ ಟು ರುಪೀಸ್ 11,600. ಸೊ ನೆಕ್ಸ್ಟ್ ಒಂದು ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್. ಕ್ಯಾಶ್ ಸಿಕ್ಕಿತ್ತಲ್ಲ, ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಎಲ್ಲಿ ಅಂತ ಕೇಳಿದಾಗ ಅವನ ಹತ್ರ ಯಾವುದೇ ರೀತಿಯಾದ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಸೊ ಹಾಗಾಗಿ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಥವಾ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಯಾವುದೇ ರೀತಿಯಾದ ತೊಗೋಬೋದು. ಅದನ್ನು 90,000 ಕಂಪಲ್ಸರಿ ಔಟ್ರ್ ಕಾಲಮ್ ಫುಲ್ಲು ತೊಗೊಳ್ಳಿ. ನೆಕ್ಸ್ಟು ಬಂದು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ. ಅಗೇನ್ ದಿಸ್ ಈಸ್ ಆಲ್ಸೋ ಎ ಕ್ಯಾಶುವಲ್ ಇನ್ಕಮ್. ಬ್ರ್ಯಾಕೆಟಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ, ಎಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ನಾವು ಏನು ಮಾಡಬೇಕು, ಅಪ್ಲೈ ದಿ ಫಾರ್ಮುಲಾ. ಸೊ ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್, ಇದು ಏನಾಗುತ್ತೆ ಕ್ಯಾಶುವಲ್ ಇನ್ಕಮ್ಸ್, ಟಿ ಡಿ ಎಸ್ ಬಂದು 30%. ಸೊ ಆ ಒಂದು ಬೇಸಿಸ್ ಮೇಲೆ ನಾವಿವಾಗ ಗ್ರಾಸ್ ಅಪ್ ಆಗಿ ಕನ್ವರ್ಷನ್ ಮಾಡಬೇಕು. 1,50,000 ಇಂಟು 100 ಡಿವೈಡೆಡ್ ಬೈ 70. ಓಕೆನಾ, ಸೇಮ್ ಆ್ಯಸ್ ಹಾರ್ಸ್ ರೇಸಲ್ಲಿ ಕ್ಯಾಲ್ಕುಲೇಟ್ ಮಾಡಲ್ಲ, 30% ಏನು ಹಿಡಿದಿರ್ತಾರೆ. ಸೊ ಇದು ಕೂಡ ಕ್ಯಾಶುವಲ್ ಇನ್ಕಮ್ಸ್ ಆಗಿರೋದ್ರಿಂದ ಟಿ ಡಿ ಎಸ್ ಏನಾಗಿರುತ್ತೆ 30% ಹಿಡಿದಿರ್ತಾರೆ. ಸೊ ಇನ್ನು ರಿಮೈನಿಂಗ್ ಅಮೌಂಟ್ ಇವನ ಹತ್ರ ಇರೋದು 70%. ಆ 30% ಯಾವ ರೀತಿ ಹಿಡಿದ್ರು ಅನ್ನೋದನ್ನು ಕನ್ವರ್ಟ್ ಮಾಡಬೇಕು ಈಗ ಗ್ರಾಸ್ ಆಗಿ. ಇದನ್ನು ಕನ್ವರ್ಟ್ ಮಾಡಿದಾಗ ಗ್ರಾಸ್ ಅಪ್ ಅಂತ ಕರಿತೀವಿ. ಆಫ್ಟರ್ ಕನ್ವರ್ಟಿಂಗ್ ದಿಸ್ ಅದೇನೇನು ಅಂತ ಕರಿತೀವಿ, ಗ್ರಾಸ್ ಅಮೌಂಟ್. ಸೊ ಗ್ರಾಸ್ ಅಮೌಂಟ್ ನಮಗೆ ಸಿಕ್ತು ಅಂತಂದರೆ 2,14,286. The last is remuneration from articles published in magazine. Remuneration from articles ಅಥವಾ remuneration from magazines published. ಸೊ ಏನಾದರೂ ಒಂದು ಬರ್ಕೋಬೋದು ನಾವು. ಸೊ 4,000 ಬರೀರಿ. ಸೊ ಟೋಟಲ್ ಆಫ್ ಆಲ್ ದೀಸ್ ವಿಲ್ ಅರೈವ್ ಅಟ್ 5,18,886. ಸೊ ದಿಸ್ ಈಸ್ ದಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ under the SSC Mr. R. Total of all these outer column items ತಗೊಂಡಾಗ 5,80,886 ಬರುತ್ತೆ.